ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ವೈಬಿಂಗ್ ಕನ್ನಡಿ. ಆಫ್ಟರ್ ಎ ಲಾಂಗ್ ಟೈಮ್ ಆದಮೇಲೆ ನಾನು ಮತ್ತೆ ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಈ ಲಾಗ್ ಮಾಡ್ತಿರೋ ಕಾರಣ ಏನಂತ ಅಂದರೆ, ಕನ್ನಡ ರಾಜ್ಯೋತ್ಸವಕ್ಕೆ ನಾನೊಂದು ಅಪ್ಡೇಟ್ ಬಿಟ್ಟಿದ್ದೆ. ಏನಂತ ಗೊತ್ತಲ್ಲ ನಿಮಗೆ? ಮೀನ್ಸ್ ಸ್ಟ್ರೀಟ್ ಡಾಗ್ಸಿಗೆ ಫುಡ್ನ ಡೊನೇಟ್ ಮಾಡ್ತೀನಿ ವೀಕ್ಲಿ ಒನ್ಸು, ಅದು ಸ್ವಂತ ದುಡ್ದು ಅಂತ ಹೇಳಿದ್ದೆ. ಆ ಸ್ವಂತ ದುಡಿಯೋ ಟೈಮ್ ಇನ್ನೂ ಬಂದಿರಲಿಲ್ಲ. ಸೊ ಹಂಗಾಗಿ ನಿನ್ನೆ ಒಂದು ಕ್ಯಾಟ್ರಿಂಗ್ ಆರ್ಡ್ರ್ ಇತ್ತು. ನಾನು ಪಾರ್ಟ್ ಟೈಮಲ್ಲೆಲ್ಲ ಕ್ಯಾಟ್ರಿಂಗ್ ಆರ್ಡ್ರನ್ನ ಮಾಡ್ಕೊತೀನಿ. ಯಾಕಂತಂದರೆ ಎಲ್ಲಾನು ಮನೇಲಿ ಕೇಳೋಕ್ಕಾಗಲ್ವಲ್ಲ, ಎಲ್ಲ ಅಪ್ಪಂಗೆ ವ್ಯತ್ಯಯ ಕೊಡೋಕ್ಕಾಗಲ್ಲ. ಸೊ ಗೈಸ್, ಕ್ಯಾಟ್ರಿಂಗ್ ಪೇಮೆಂಟ್ ಆಗಿದೆ ಗೈಸ್, 1000 rupees ಪೇಮೆಂಟ್ ಆಗಿದೆ. ಸೊ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ವೀಕ್ಲಿ ಒನ್ಸು ಸ್ಟ್ರೀಟ್ ಡಾಗ್ಸ್ಗೆ ಫುಡ್ನ ಹಾಕ್ತೀನಿ ಅಂತ ಹೇಳಿದ್ದೆ. ಅದನ್ನೊಂದು ಮಾಡ್ತೀನಿ. ಆ್ಯಂಡ್ ನನಗೆ ಯಾವಾಗಾದ್ರು ಟೈಮ್ ಸಿಕ್ಕಿದಾಗ ನಾನು ಸ್ವಂತ ದುಡ್ದಿರೋ ದುಡ್ಡಲ್ಲಿ ಗಣಪತಿಗೆ, ಟಿಪ್ಟೂರ್ ಗಣಪತಿ ದೇವ್ರಿಗೆ ನಾನು ಹಾರನ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ ಗೈಸ್. ಅದನ್ನ ಇವಾಗ ಹೋಗ್ಬಿಟ್ಟು ಗಣಪತಿ ಪೆಂಡಲ್ ಹತ್ರ ಹಾಕ್ತೀನಿ. ಅದನ್ನೇ ಲಾಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಫಾರ್ ಫನ್ನಿ ಕಂಟೆಂಟ್ ಅಷ್ಟೇ, ನಂದು ಚಪ್ಪಲಿ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ಗೈಸ್. ಚಪ್ಪಲಿ ಕಲೆಕ್ಷನ್ಸ್ ನೀವು ನೋಡಿದ್ರೆ ಪೀದಾಗ ಹೋಗ್ತೀರಾ. ಮತ್ತೆ ಎಲ್ಲ ಆರಾಮ? ಹೆಂಗ್ ನಡೀತಿದೆ ಜೀವನ? ಆಲ್ವೇಸ್ ಮೂರಕ್ಕಿರಲ್ಲ, ಏನಕ್ಕಿರಲ್ಲ. ಆ್ಯಂಡ್ ಗೈಸ್, ಇದು ಬಂದು ನಂದು ಚಪ್ಪಲಿ, ಹಳೆ ಚಪ್ಪಲಿ ಕಿತ್ತೋಗಿದೆ, ಅಪ್ಪ ಕೊಡಿಸಿದ್ದು. ಬಟ್ ಇದು ನಾವು ಅಪ್ಪ ಹೇಳ್ತಾ ಇರ್ತಾರೆ, ಹೊಸ ತಗೊಬೇಡ, ಇದಕ್ಕೆ ಊಂಟ್ ಹಾಕ್ಸು, ಚಪ್ಪಲಿ ಹೊಲಿಯೋರ ಹತ್ರ ಊಂಟ್ ಹಾಕ್ಸು ಅಂತಾರೆ. ಬಟ್ ನಮಗೆ ಅವ್ರ ದುಡ್ಡಿನ ಬೆಲೆ ಗೊತ್ತು, ನಮಗೆ ಗೊತ್ತಿಲ್ವಲ್ಲ. ನಾನು ಹಂಗೆ ಬಿಟ್ಟಿದ್ದೆ. ಗೊತ್ತು ಮೀನ್ಸ್ ಅಂದರೆ ಟೈಮ್ ಸಿಕ್ಕಿಲ್ಲ, ಹಾಕ್ಸಿಲ್ಲ. ಆ್ಯಂಡ್ ಇದು ನಮ್ಮ ತಮ್ಮಂದು, ಇದೆಯಲ್ಲ, ಇದು ನಮ್ಮ ತಮ್ಮಂದು. ಅವನು ಪಾಪ ಇಷ್ಟಪಟ್ಟು ತೊಗೊಂಡಿದ್ದ, ನಾನು ಕೇಳಿದೆ ಅಂತ ನನಗೆ ಕೊಟ್ಟವನೆ. ಎಂಥ ಒಳ್ಳೆ ತಮ್ಮ. ಆ್ಯಂಡ್ ಇದೆಯಲ್ಲ, ಇದು ನಾನು ಸ್ವಂತ ಕ್ಯಾಟ್ರಿಂಗ್ ಮಾಡಿದ್ನಲ್ಲ, ಅದ್ರಲ್ಲಿ ಪೇಮೆಂಟಲ್ಲಿ ತೊಗೊಂಡಿದ್ದು. ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಏನು ನೀವು ಚಪ್ಪಲಿ ತೋರಿಸ್ತವನೆ ಅಂತ ಅನ್ಕೋಬೇಡ್ರಿ. ಬಟ್ ಹೇಳಿದ್ದೀನಿ, ಇದು ಫನ್ನಿ ಕಂಟೆಂಟ್ ಅಂತ ಅಷ್ಟೇ. ಅಲ್ಲ, ನಮ್ಮ ಫ್ರೆಂಡ್ ಹಿಂಗೆ ಜಸ್ಟ್ ಮಾತಲ್ಲಿ ಹೇಳ್ದ, ವಿ.ಕೆ. ಬೈಟ್ಸ್ ಅಂತ ಮಾಡಿದ್ಯಾ, ವೈಬಿಂಗ್ ಕನ್ನಡಿಗ ಅಂತ ಮಾಡ್ತಾ ಇದೆಯಾ? ಅಲ್ಲ, ವೈಬಿಂಗ್ ಕನ್ನಡಿಗ ಅಕೌಂಟ್ನ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡು, ಅದರಲ್ಲೇನು ಕಂಟೆಂಟ್ ಹಾಕ್ಬೇಡ, ಫುಡ್ ಲಾಗ್ಸ್ನ ಮಾಡು, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗು. ಅವಾಗ ನಿನ್ನ ಜನಗಳು ನೋಡ್ತಾರೆ, ಅವಾಗ ನಿನಗೆ ವ್ಯೂಸ್ ಸಿಗುತ್ತೆ, ಒಂದು ಫಾಲೋವರ್ಸ್ ಸಿಗುತ್ತೆ. ಅಲ್ಲ, ಫಾಲೋವರ್ಸು, ವ್ಯೂಸು, ನನ್ನೇನೋ ಸಿಂಪತಿ ಗಿಟ್ಟಿಸ್ಬೇಕು ಅಂತ ನಾನು ಇದನ್ನು ಮಾಡ್ತಿಲ್ಲ. ನನ್ನಲ್ಲಿ ಗೊತ್ತಿರೋ ನನ್ನ ಪ್ಯಾಷನ್ನ ನಾನು ಜನಗಳಿಗೆ ಗೊತ್ತಾಗಬೇಕು ಅಂತ ನಾನು ಮಾಡ್ತಿರೋದು. ಸೊ ನೋಡಿ, ಈಗಿನ ಯೂತ್ಸು ಏನೇನ ಮಾಡ್ತಿದ್ದಾರೆ. ನಾನೊಬ್ಬ ಯೂತ್ ಆಗಿ ರತನ್ ಟಾಟಾ ನಾನು ಫಾಲೋವರ್ ಆಗಿ ಇಟ್ಕೊಂಡಿದ್ದೀನಿ. ಅವ್ರಿಗೆ ಡಾಗ್ಸ್ ಅಂದರೆ ಇಷ್ಟ. ನಾನು ಅವ್ರ ಫಾಲೋವರ್ ಆಗಿರೋದ್ರಿಂದ ವೀಕ್ಲಿ ಒನ್ಸು ನನ್ನ ಸ್ವಂತ ದುಡ್ಡಿಂದ ನಾನು ದುಡಿದ್ಬಿಟ್ಟು ಡಾಗ್ಸಿಗೆ ಫುಡ್ನ ಡೊನೇಟ್ ಮಾಡ್ತೀನಿ ಅಂತ. ಸೊ ಹಂಗಾಗಿ ನಾನು ಎಷ್ಟೇ ಕಷ್ಟ ಆದರೂ ಅದನ್ನು ಮಾಡ್ತೀನಿ. ನನ್ನ ಫೇಮಸ್ಸಿಗೆ, ನನ್ನ ಫ್ಯಾಮಿಗೆ ಅವೆಲ್ಲ ನಾನು ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಬೇಜಾರಾಗುತ್ತೆ. ಏನಂತ ಅಂದರೆ, ನಮ್ಮವರಾಗಿ ಈ ಥರ ಮಾತಾಡ್ತಾರಲ್ಲ, ಅದು ನನಗೆ ಬೇಜಾರು, ತುಂಬ ಡಿಮೋಟಿವೇಟ್ ಮಾಡುತ್ತೆ. ಡಿಮೋಟಿವೇಟ್ ಆಗಲ್ಲ, ನಾನು ಮಾಡ್ತೀನಿ. ಅಲ್ಲ, ಅವ್ನು ಹೇಳೋದೇನಂತ ಅಂದರೆ, ನಿನ್ನ ಜನ ಏನಂತಕ್ಕೆ ಅಂತ ನೋಡ್ತಾರೆ. ಇವಾಗ ಜನ ನೋಡೋದು ಏನಾದ್ರು ಫೇಮಸ್ ಆಗಿರಬೇಕು ಅಂತ. ನಾನು ಫೇಮಸ್ಸು ಆಗ್ತೀನಿ ಬಿಡ್ತೀನಿ ಅನ್ನೋದು ನಿಮ್ಮ ಕೈಲಿರೋದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಮ ಕೈಲಿದೆ ನಾನು ಫೇಮಸ್ ಆಗೋದು ಬಿಡೋದು. ನಾನು ಅವನಿಗೆ ಹೇಳ್ದೆ, ಇವತ್ತು 300-400 ವ್ಯೂಸ್ ಬರ್ತಿರ್ಬೋದು ಮಚ್ಚ, 300-400 ವ್ಯೂಸ್ ಬರ್ತಿರ್ಬೋದು. ಆದರೆ ಮುಂದೊಂದು ದಿವಸ ನಾನು ಯಾವತ್ತಾರು ಒಂದು ದಿವಸ ಒಂದೊಳ್ಳೆತನ ಗುರುತಿಸಿ ನಾನು ಮುಂದೆ ಬೆಳೆದ್ಮೇಲೆ ಜನಗಳು ನನ್ನ ನೋಡ್ತಾರೆ. ಇವನು ಸ್ಟಾರ್ಟಿಂಗಿಂದ ಏನು ಮಾಡಿದ್ದ ಅಂತ ನೋಡ್ತಾರೆ. ಅವಾಗ ನಾನು ಗೆದ್ಕೊಂತೀನಿ, ನಾನು ಗೆಲ್ತೀನಿ. ಅರ್ಥ ಆಯ್ತಾ? ಈ ಥರ ನೋಡಿ, ನಿಮ್ಮ ಲೈಫಲ್ಲೂ ಅಷ್ಟೇ ಈ ಥರ ಬೇಜಾನ್ ಜನ ಹೇಳೋರು ಇರ್ತಾರೆ. ನೀವು ಅಂದ್ಕೊಂಡಿದ್ನ ಮಾಡ್ರಿ. ನೋಡ್ರಿ, ಮಾತುಗಳಿಗೆ ಮರಳಾಗ್ಬೇಡ್ರಿ. ನಿಮ್ಮ ಮನ್ಸಿಗೆ ಅದಿಷ್ಟ ಆಯ್ತಾ, ನೀವು ಮಾಡ್ಬೇಕು ಅನ್ಸ್ತಾ, ಅದನ್ನ ಮಾಡಿ. ಒಂದು ಏನು ತಲೆ ಕೆಡ್ಸ್ಕೊಂಬೇಡಿ. ಯಾರು ಬಂದು ನೋಡಿ, ಈಗ ನಾನು ಹೋಗಿ ಏನೋ ಕ್ಯಾಟ್ರಿಂಗಲ್ಲಿ ದುಡ್ದೆ, ಅದು ನಾನು ಕಷ್ಟಪಟ್ಟು ದುಡ್ದಿದ್ದು. ಆ ದುಡ್ಡನ್ನ ನಾನು ಒಳ್ಳೇದಕ್ಕೆ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಇನ್ನೊಬ್ರು ಒಪಿನಿಯನ್ ತೊಗೊಳೋದೇನು ಬೇಕಾಗಿಲ್ಲ. ಜಸ್ಟ್ ಹಿಂಗೆ ಮಾಡಿದ್ದೀನಿ.
ಆ್ಯಂಡ್ ಇವಾಗ 500 ಇದೆ. 500ನ ಚೇಂಜಿಗೆ ಕನ್ವರ್ಟ್ ಮಾಡಿಸ್ಕೋಬೇಕು. ಯಾಕಂತಂದರೆ ನಾಯಿಗಳಿಗೆ ಮೀನ್ಸ್ ಫುಡ್ನ ತಗೋಬೇಕಲ್ಲ. ನೋಡಿ ಅಲ್ಲೆಲ್ಲ ಅಂಗಡಿಗಳು ಕಾಣ್ತಿದೆ. ಆ್ಯಂಡ್ ಬನ್ನಿ ನೋಡಿ ಅಲ್ಲಿ ರೋಲ್ ಜಂಕ್ಷನ್ ಅಂತ ಇದೆಯಲ್ಲ, ರೋಲ್ ಜಂಕ್ಷನ್ ಅವ್ರ ಹತ್ರ ಇರ್ಬೋದೇನೋ. ಬನ್ನಿ ಅವ್ರ ಹತ್ರ ಚೇಂಜ್ ಕೇಳೋಣ, ಇದೆಯಾ ಇಲ್ವಾ ಅಂತ. ಭಯ್ಯ 500 के लिए चेंज है क्या? चेंज नहीं है? अच्छा भाई. ಚೇಂಜ್ ಇಲ್ಲ. ನಿಮ್ಮದು ಏನೇ ಸಿಗಬೇಕು ಅಂತ ಅಂದರೂ ಸ್ವಲ್ಪ ಕಷ್ಟ ಬೀಳ್ಬೇಕು. ಸೊ ಅಲ್ಲಿಂದ ಕೇಳ್ಕೊಂಬಂದೆ, ಯಾರು ಕೊಡಲಿಲ್ಲ. ಈ ಆಂಕಲ್ ಕೊಟ್ಟರು. ಇವ್ರದ್ದು ಟೀ ಅಂಗಡಿ ಇದೆ. ಆ್ಯಂಡ್ ಇವ್ರು ಕೊಟ್ಟಿದ್ದು ತುಂಬ ಒಳ್ಳೇದಾಯಿತು. ಯಾಕಂತಂದರೆ ಇವ್ರು ಚೇಂಜ್ ಕೊಟ್ಟಿರಲಿಲ್ಲ ಅಂತ ಅಂದರೆ ನಾನು ಏನು ಅಂದ್ಕೊಂಡಿದ್ನ ಅದು ಮಾಡೋಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ಸ್ ಅಂಕಲ್. ಓಕೆ ಬಾಯ್ ಅಂಕಲ್. ವಿಡಿಯೋ ಮಾಡ್ತಾಯಿದ್ದೀನಿ ತಾತ. ಅಜ್ಜಿ ಒಂದು 5 ಬಿಸ್ಕೆಟ್ ಕೊಡಿ. ಇದೆಯಾ ಬಿಸ್ಕೆಟ್? ಅಂದರೆ ನಾನೊಬ್ಬ ಯೂಟ್ಯೂಬರು, ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತು ನಾಯಿಗಳಿದೆ ಊಟ ಹಾಕ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಕೊಡಿ. ಹಾಂ ಬಿಸ್ಕೆಟ್. ಆರಾಮ ಆಯ್ತರ ಕಾಫಿ? ಏನು ಗೊತ್ತಾ, ಇದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಎಷ್ಟಿದೆಯಾ? ಇನ್ನೇ ಬೇರೆ ಯಾವ್ದಾದ್ರು ಇದೆಯಾ ಬಿಸ್ಕೆಟ್? 25 ರೂಪಾಯಿ ಇದೆಯಾ? ಅದನ್ನೇ ಕೊಡಿ 2. 4 ಕೊಟ್ಬಿಡಿ. ಖಾಲಿ ಆಯ್ತಾ? ಬನ್ಗಿನ್ ಏನಾದ್ರು ಇದೆಯಾ? ಬನ್ನು ಬಿಸ್ಕೆಟ್ ಎಷ್ಟಿದೆ? ಕುರಿ ತಿನ್ನಲ್ವಲ್ಲ. ಸರಿ ಇದೆ ಕೊಡಿ. ಎಷ್ಟಾಯ್ತಿದು? ಏನ್ ಬೇಕು ಹೇಳಿ ಈಗ? ಬಿಸ್ಕೆಟ್ ಬೇಕು. ಅದೇ ಇವು ನಾಯಿಗಳು ತಿಂತಾವಲ್ಲ, ಎಷ್ಟು ಬೇಕಣ್ಣ? 100 ರೂಪಾಯಿಗೂ ಕೊಟ್ಬಿಡಿ. 100 ರೂಪಾಯಿ 10 ಬಿಸ್ಕೆಟ್ ಬಂದು 10 ಬಿಸ್ಕೆಟ್ ಕೊಡಿ. ತಗೊಂಬರ್ತಾರಾ? ಬಿಡಿ. ಎಷ್ಟೊತ್ತಾಗ? ಅಲ್ಲಿಗೆ 10 ನಿಮಿಷ. ಹಾಂ ಸರಿ ಹೋಗಿ. ಇದು ಎಷ್ಟು ರೂಪಾಯಿ? ನಾವು ಕುಮಾರಣ್ಣ ಇರ್ತಾನೆ. ಎಷ್ಟು ಬೇಕು ಹೇಳಿ ಈಗ? 10 ರೂಪಾಯಿ. ನಾವು 10 ಇದೆ ಗುಡ್ಡ ಬಿಸ್ಕೆಟ್ ಅಲ್ಲ, ನಾಯಿಗೆ ಹಾಕ್ತಾರಲ್ಲ ಅದನ್ನೇ ತಗೊಂಬ. ಯಾವ್ದಾರ ರೂಪಾಯಿ ನಾವಿತ್ತು ನಾವು. ಸೊ ಇವಾಗ ಇದ್ದಿದ್ದು 2 ಇತ್ತು, ಇನ್ನ 10 ಬಿಸ್ಕೆಟ್ ತಗೊಂಬರಕ್ಕೆ ಹೋಗ್ತಿದ್ದಾರೆ. ಬಂದ್ಮೇಲೆ ಹಾಕ್ತೀನಿ. ಇಲ್ಲ ಏನ್ ಜನಗಳು ಅಲ್ವಾ, ನೋಡಲ್ಲ ಮಾಡಲ್ಲ. ಚಿಕ್ಕ ಚಿಕ್ಕ ಇದು ಅಮ್ಮನ ಇದು. ಅಂದ್ರೆ ನಮ್ ಜನಗಳು ಹೆಂಗಂದ್ರೆ ಪೇಷನ್ಸ್ ಇಲ್ಲ, ಸುಮ್ಮನೆ ಗಾಡಿ ಹೊಡ್ಕೊಂಡು ಹೋಗ್ಬಿಡೋದು. ಇದು ಇದ್ರ ಮರಿ ಮೇಲೆ ಏನು ಆಗ್ಲಿಲ್ಲ. ಈಗ ಇದೊಂದು ಉಳ್ಕೊಂಡೈತೆ. ಈಗ ಹಾಲು ಅನ್ನ ಹಾಕಿದ್ದೆ ಮಧ್ಯಾಹ್ನ. ನೀವು ನೋಡ್ಕೊತೀರಾ? ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ. 2 ಬೇರೆವೇನಿರಲ್ಲ, ಈಗ 2 ಇಲ್ಲೇ ಇರ್ತವೆ. ಓಕೆ ಓಕೆ. ಇನ್ನೇನ್ ತಿಂತಾವ ಹಾಲು ಅನ್ನ? ಏನ್ ಮಾಡ್ತಾವ? ನಾವ್ಯಾರ ನಮ್ಮಂತಾರ ಊಟ ಹಾಕ್ಯಾರ ತಿಂತಾವ ಅಷ್ಟೇ. ಯಾರೋ ಒಂದು ಅಪ್ಪ ಬರುತ್ತೆ ಬಿಸ್ಕೆಟ್ ಹಾಕೋಗುತ್ತೆ ಡೈಲಿ. ಈಗೆಲ್ಲೂ ಬಂದಿಲ್ಲ. ಇಬ್ರು ಜನ ಬರ್ತಾರೆ, ಬಂದ್ ಹಾಕ್ತಾರೆ ಡೈಲಿ ಫೀಲ್ಡ್ ಅಲ್ಲಿ ಹಾಕೋಗ್ತಾರೆ. ಇದೆಲ್ಲೂ ಅದಕ್ಕೆ ಹೋಗಲ್ಲ. ಇಲ್ಲ ನಾನು ವಿಡಿಯೋ ಮಾಡಿ ನಾನು ಈಗ ಹಾಕ್ತೀನಿ ಅಂತ ಹೇಳಿದ್ದೆ. ನನ್ನ ನೋಡ್ತಾರಲ್ಲ ಅವ್ರಿಗೆ ಹೇಳಿದ್ದೆ. ಹಂಗಾಗಿ ಸ್ವಲ್ಪ ತಗೊಂಡು ಇವತ್ತು ಹಾಕೋಣ ಅಂತ. ವಾರದಲ್ಲಿ ಒಂದ್ಸತಿ ಬಂದು ಇಲ್ಲೇ ಹಾಕ್ತೀನಿ ಬಿಡಿ. ತರಿಸ್ತೀರಾ? ನೀವು ತರಿಸಿಟ್ಟಿರಿ, ನಾನು ಬಂದು ವಾರದ ಅರ್ಧ ಗಂಟೆ ಮುಂಚೆ ಹೇಳಿದ್ರೆ ಫೋನ್ ಮಾಡಿದ್ರೆ ನಮ್ಮ ಹುಡುಗಿ ತರೋದು. ಹೌದಾ? ಅಂಗಡಿಯಲ್ಲಿ ನಮ್ಗೇನೇನು 5 ರೂಪಾಯಿ ಹೆಂಗ ಇಲ್ಲಿ ಇದ್ದೇ ಇರ್ತಾವಲ್ವಾ? ನೋಡಿ ಇವೇ ಇರ್ತವೆ. ಇದೇ ಇರುತ್ತೆ. ಅದನ್ನು ಹಾಕ್ತಾರೆ. ಯಾರು? 10 ಬಿಸ್ಕೆಟ್ ಹಾಕ್ತಾರೆ ನೋಡ. ಗೊತ್ತಿದ್ದಾಗಲೇ ಹೋಯ್ತು ನೋಡಿ. ಅಂಕಲ್ ಅವು ಗೊತ್ತಾಗ್ಬಿಡುತ್ತೆ. 8 40 ರೂಪಾಯಿ ತಗೊಂಡವ್ರೆ. 5 ರೂಪಾಯಿ ಒಂದು, 60 ರೂಪಾಯಿ ವಾಪಸ್ ಕೊಟ್ಟಿದ್ದೀನಿ. ಅದೆಷ್ಟು ಕೊಟ್ಬಿಡು, ನಿಂದು ಎಷ್ಟು ತಗೋ. ಹಲೋ ಸರ್. ಸರ್ ಇದು 5 ರೂಪಾಯಿ ಒಂದು, ಗೊತ್ತಲ್ಲ. ಹೌದಾ? ಇಲ್ಲ ಇಲ್ಲೂ ಹಾಕ್ತೀನಿ, ಒಂದ್ ಸ್ವಲ್ಪ ಮುಂದೆ ಹೋಗಿ ಹಾಕ್ತೀನಿ. ಒಂದ್ ಹಾಕಿ ನೋಡಿ, ವೇಸ್ಟ್ ಮಾಡಬೇಡಿ. ನೋಡಿ ತಿಂದ್ರೆ ಹಾಕ್ರಿ, ತಿಂದಿದ್ರೆ ವಾಪಸ್ಸು ನೀವಾದ್ರೂ ಉಪಯೋಗಿಸಿ.
ಜೊತೆ ನಮ್ಮ ಫ್ರೆಂಡ್ ಬಂದವನೇ ಸುಹಾಸ್ ಅಂತ. ಹಾಕು ಹಾಕು ಮಗ. ಎಲ್ಲ ಒಂದು ಕಡೆ ಸಪ್ರೇಟ್ ಹಾಕು, ಇನ್ನೊಂದು ಕಡೆ ಸಪ್ರೇಟ್ ಹಾಕು, ಓಕೆನಾ? ಹಾಕು ಮಗ. ಬಾಯ್ಲಿ ಈ ಕಡೆ ಹಾಕು. ಓ ಎದ್ರಕೋತಾವಲ್ಲ. ಇವತ್ತು 100 ರೂಪಾಯಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ದೊಡ್ಡ ರೀತಿಲಿ ಇವಕ್ಕೆ ಏನಾದ್ರು ಊಟ ಹಾಕ್ಬೋದು. ಏನು ಮಚ್ಚ? ಒಂದು ಫಾಲೋ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಅಕೌಂಟ್, ನಮ್ಮ ವಿಡಿಯೋನೇ ಎಲ್ಲ ಕಡೆ ಹೋಗುತ್ತೆ. ಅಂಗಡಿ ಹತ್ರ ಬಂದಿದ್ದೀನಿ. ಒಂದು ಹಾರ ತೊಗೊಬೇಕು. ಹಾರ ತೊಗೊಳೋಣ ಬನ್ನಿ. ಅಣ್ಣ ಎಷ್ಟಕ್ಕಿದೆ ಹಾರ? ಹಾಂ 180 ರೂಪಾಯಿ. ಹಾಂ 250. ಒಂದು ಚಿಕ್ಕದು ಒಂದು ದೊಡ್ಡ ತೊಗೊತೀನಿ. ಹಾಂ ಅದೊಂದು ಕಮ್ಮಿಗೆ ಹಾಕ್ಕೊಡಿ. ಎಷ್ಟು? 300 ರೂಪಾಯಿ. 180. ಸರಿ ಅಣ್ಣ. ಸಂಜೆ ಕಡೆ ಕಾರ್ತಿಕ ಬರ್ರಿ 6:30ಗೆ. ನಾಳೆ ಅಣ್ಣ ಯಾವತ್ತಣ್ಣ ಗಣಪತಿ ಜಾತ್ರೆ? ಗಣಪತಿ ಜಾತ್ರೆ ಯಾವಾಗ? 7-8ಕ್ಕಾ? ನೋಡಿ ಶನಿವಾರ ಭಾನುವಾರನಾ? ಸೊ 7-8ಕ್ಕೆ ಗಣಪತಿ ಜಾತ್ರೆ ಇದೆ. ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀನಿ. ಎಲ್ಲರೂ ಬನ್ನಿ ನೋಡಿ ಗಣಪತಿ ಜಾತ್ರೆನ. ಸೊ ಇಲ್ಲಿ ಹೂವು ತಗೊತಿದ್ದೆ. ಅಣ್ಣ ನಮ್ಮನ್ನ ಗುರ್ತಿಸಿದ್ರು ವೈಬಿಂಗ್ ಕನ್ನಡಿಗ ಅಂತ. ಎಷ್ಟೋ ಜನ ಹೇಳ್ತಾರೆ ನನ್ನ ವಿಡಿಯೋನೇ ನೋಡಲ್ಲ ಅಂತ. ಯಾರೋ ನೋಡಿ ಅಣ್ಣ ನೋಡ್ತಾ. ಥ್ಯಾಂಕ್ಸ್ ಅಣ್ಣ, ತುಂಬ ತುಂಬ ಥ್ಯಾಂಕ್ಸ್. ಸರಿ ಬಾಯ್. ಸೊ ಹೂವು ತಗೊಂಡೋಗಿದೆ. ಬನ್ನಿ ಬಾಸ್ ಹತ್ರ ಹೋಗೋಣ.